ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಇವತ್ತು ಸಾಯಂಕಾಲ ಕೋಲಾರದ ಬಳಿ ಅರೆಸ್ಟ್ ಮಾಡಲಾಗಿದೆ. ನಂಗಲಿ ಬಳಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಆದರೆ ಪೊಲೀಸ್ ಠಾಣೆಗೆ ಕರೆತರದೆ ಅಜ್ಞಾತ ಸ್ಥಳಕ್ಕೆ ಶಾಸಕ ಮುನಿರತ್ನ ಅವರನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ದೇವನಹಳ್ಳಿ ಬಳಿಯಲ್ಲೇ ಮುನಿರತ್ನ ಮೆಡಿಕಲ್ ಚೆಕಪ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಮುನಿರತ್ನ ವಿಚಾರದಲ್ಲಿ ಗೌಪ್ಯತೆ ಕಾಪಾಡ್ತಾ ಇದ್ದಾರಾ ಪೊಲೀಸರು ನೋಡಿ. ಯಾಕಂದ್ರೆ ಹೊಸಕೋಟೆ ಟೋಲ್ ಬಳಿ 1 ಗಂಟೆ ಮುಂಚೆನೇನೆ ಟೋಲ್ ಪಾಸ್ ಆಗಿದೆ. ಆದ್ರೆ ಇದುವರೆಗೂ ಕೂಡ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ಗೆ ಕರೆ ತಂದಿಲ್ಲ. ಒಂದ್ ಕಡೆ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಹಾಗೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಎರಡೂ ಕಡೆನೂ ಕೂಡ ಮುನಿರತ್ನ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಮುನಿರತ್ನ ಬಂಧನವನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಬೇಡ್ಕರ್ ಸೇನೆ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರುಗಳಿದ್ದಾರೆ. ಅಲ್ಲಿ ಜಾತಿ ನಿಂದನೆಯ ಕೇಸ್ ದಾಖಲಾಗಿರೋದು. ಮುನಿರತ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತಹ ಆಡಿಯೋ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 FIR ದಾಖಲಾಗಿತ್ತು ಮುನಿರತ್ನ ವಿರುದ್ಧ. ಕೋಲಾರದ ನಂಗಲಿ ಬಳಿ ಇವತ್ತು ಸಾಯಂಕಾಲ ಮುನಿರತ್ನ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಆದ್ರೆ ಈಗ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಏನಿರಬಹುದು ಕಾರಣ ಅನ್ನೋದನ್ನ ನೋಡೋದಕ್ಕೋದ್ರೆ ಒಂದ್ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ನ ಮುಂದೆ ಮುನಿರತ್ನ ಬೆಂಬಲಿಗರು ಜಮಾಯಿಸಿರೋದ್ರಿಂದ ಅಲ್ಲಿ ಒಂದು ಕಡೆ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ವಿಕ್ಟೋರಿಯಾ ಹಾಸ್ಪಿಟಲ್ನಿಂದ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿರೋದು. ಪ್ರವೀಣ್, ಒಂದು ಕಡೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಪೊಲೀಸರು ಬೌರಿಂಗ್ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಮತ್ತೊಂದು ಕಡೆ ವಿಕ್ಟೋರಿಯಾ ಹಾಸ್ಪಿಟಲ್ ಬಳಿ ಇದ್ದೀರಿ ನೀವು. ಅಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಏನ್ ನಡೀತಾ ಇದೆ? ಮತ್ತೆ ಅಲ್ಲೇನಾದ್ರೂ ವೈದ್ಯಕೀಯ ಪರೀಕ್ಷೆ ಮಾಡುವಂತಹ ಸಾಧ್ಯತೆಗಳಿದೆಯಾ ಪ್ರವೀಣ್? ಹೇಗೆ? ಪೂರ್ಣಿಮಾ, ಈಗ ಏನಪ್ಪಾ ಅಂದ್ರೆ ಜಾತಿ ನಿಂದನೆ ಮತ್ತು ಈ ಜೀವ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುನಿರತ್ನ ಅವರ ಮೇಲೆ FIR ದಾಖಲಾಗಿದೆ. ಚೆಲುವರಾಜ್ ಅವರು FIR ಅನ್ನ ದಾಖಲು ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುನಿರತ್ನ ಅವರನ್ನ ಕೋಲಾರದ ಮಾರ್ಗ ಮಧ್ಯದಲ್ಲಿ ನಂಗಲಿ ಗ್ರಾಮದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಅಲ್ಲಿನ ಕೋಲಾರ ಪೊಲೀಸರು ಕರ್ಕೊಂಡು ಬಂದ್ರು. ಅದಾದ ನಂತರ ಬೆಂಗಳೂರಿನ ಪೊಲೀಸರಿಗೆ ಅವರನ್ನ ಒಪ್ಪಿಸಿದ್ರು. ವೈಯಾಲಿಕಾವಲ್ನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಹೀಗಾಗಿ ಅಲ್ಲಿ ನಿಯಂತ್ರಣವನ್ನು ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಆ ಒಂದು ಸಂದರ್ಭದಲ್ಲಿ ಹೀಗಾಗಿ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಒಂದು ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ. ಮುನಿರತ್ನ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಬರ್ತಾರೆ? ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಹಾಜರು ಪಡಿಸ್ತಾರ ಅಥವಾ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಕರ್ಕೊಂಡು ಬರ್ತಾರ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಬೌರಿಂಗ್ ಹಾಸ್ಪಿಟಲ್ ಹತ್ರನೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕರ್ಕೊಂಡು ಬರ್ತಾರ ಅಥವಾ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಇಲ್ಲಿ ಕರ್ಕೊಂಡು ಬಂದು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಅದಾದ ನಂತರ ನ್ಯಾಯಾಧೀಶರ ಮನೆಗೆ ಹಾಜರು ಪಡಿಸ್ತಾರ ಅನ್ನೋದು ಇಲ್ಲಿ ಗೌಪ್ಯತೆಯನ್ನ ಪೊಲೀಸರು ಕಾಪಾಡ್ತಾ ಇದ್ದಾರೆ. ಒಂದು ಇಲ್ಲಿ ಸದ್ಯದ ಪರಿಸ್ಥಿತಿ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ವಾತಾವರಣ ಕಾಣ್ತಾ ಇಲ್ಲ. ಮುನಿರತ್ನ ಅವರನ್ನ ಇಲ್ಲಿ ಕರ್ಕೊಂಡು ಬರೋ ಅಂತ ಯಾವುದೇ ಮುನ್ಸೂಚನೆ ಇಲ್ಲ. ಅವರನ್ನ ಇವತ್ತು ವಿಚಾರಣೆ ಪ್ರಕ್ರಿಯೆ ತುಂಬಾ ಇದೆ. ಹೀಗಾಗಿ ಎಲ್ಲಾ ವಿಚಾರಣೆ ಮುಗಿದ ನಂತರ ನಾಳೆ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.